ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋದು ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಒಂದಾದ ಕವನದ ಬಗ್ಗೆ. ಹೌದು, ಥಾಮಸ್ ಗ್ರೇ ಅವರು 1751ರಲ್ಲಿ ಬರೆದ ಎಲಿಜಿ ರಿಟನ್ ಇನ್ ಅ ಕಂಟ್ರಿ ಚರ್ಚ್ ಯಾರ್ಡ್ ಕವನದ ಬಗ್ಗೆ ನಮ್ಮ ಇಂದಿನ ಚರ್ಚೆ. ಈ ಕವನ ಬರೆದು 200-300 ವರ್ಷಗಳೇ ಕಳೆದರೂ ಇದರಲ್ಲಡಗಿರುವ ಸತ್ಯ ಇವತ್ತಿಗೂ ನಮಗೆ ಕನ್ನಡಿ ಹಿಡಿದಂತೆ ಕಾಣುತ್ತೆ ಅಲ್ವಾ? ಖಂಡಿತ. ಇದೊಂದು ಅದ್ಭುತವಾದ ಶೋಕಗೀತೆ. ಥಾಮಸ್ ಗ್ರೇ ಅವರು ಇಂಗ್ಲೆಂಡಿನ ಒಂದು ಸಣ್ಣ ಹಳ್ಳಿಯ ಸ್ಮಶಾನದಲ್ಲಿ ನಿಂತು ಅಲ್ಲಿ ಮಣ್ಣಾಗಿರುವ ಸಾಮಾನ್ಯ ಬಡ ಹಳ್ಳಿಗರ ಸಮಾಧಿಗಳನ್ನು ನೋಡಿ ಬರೆದಂತಹ ಕವನ ಇದು. ಸಾವು ಅನ್ನೋದು ರಾಜನಿಗೂ ಒಂದೇ, ಬಿಕಾರಿಗೂ ಒಂದೇ. ಹಾಗೆಯೇ ಕೇವಲ ಬಡತನ ಅಥವಾ ಅವಕಾಶಗಳ ಕೊರತೆಯಿಂದಾಗಿ ಜಗತ್ತಿಗೆ ಪರಿಚಯವೇ ಆಗದೆ ಅದೇ ಮಣ್ಣಲ್ಲಿ ಕರಗಿ ಹೋಗ್ತವೆ. ಈ ಅತ್ಯಂತ ಆಳವಾದ, ಎಲ್ಲರನ್ನೂ ಕಾಡುವಂತಹ ಸಂದೇಶ ಈ ಕವನದಲ್ಲಿದೆ. ಕವನದ ಆರಂಭದ ದೃಶ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲ 2 ನುಡಿಗಳು ಹೀಗಿವೆ. The curfew tolls the knell of parting day, the lowing herd winds slowly over the lea, the ploughman homeward plods his weary way and leaves the world to darkness and to me. Now fades the glimmering landscape on the sight, and all the air a solemn stillness holds, save where the beetle wheels his droning flight, and drowsy tinklings lull the distant folds. ನಾನ್ ಈ ಸಾಲುಗಳನ್ನು ಕೇಳಿದಾಗ ನನಗೆ ಅನಿಸಿದ್ದು ಕವಿ ಎಷ್ಟೊಂದು ಸುಂದರವಾಗಿ ಒಂದು ಸಂಜೆಯ ಚಿತ್ರಣವನ್ನು ಕಟ್ಕೊಡ್ತಿದ್ದಾರಲ್ವಾ? ಹೌದು, ಕತ್ತಲಾಗ್ತಾ ಇದ್ದಾಗೆ ಇಡೀ ಪ್ರಪಂಚವೇ ನಿಧಾನವಾಗಿ ಸ್ತಬ್ಧವಾಗ್ತಿದೆ. ಕವಿ ಇಲ್ಲಿ ಕೇವಲ ಒಂದು ದೃಶ್ಯವನ್ನು ಮಾತ್ರ ಕಟ್ಟಿಕೊಡ್ತಿಲ್ಲ, ಬದಲಾಗಿ ಒಂದು ಗಂಭೀರವಾದ ಮನಸ್ಥಿತಿಯನ್ನು ಸೃಷ್ಟಿಸ್ತಿದ್ದಾರೆ. ಮೊದಲ ಸಾಲಿನಲ್ಲಿ ಕರ್ಫ್ಯೂ ಟೋಲ್ಸ್ ದಿ ನೆಲ್ ಅಂತಾರೆ. ಅಂದ್ರೆ ಅಂದಿನ ಕಾಲದಲ್ಲಿ ಸಂಜೆ ಆಗ್ತಿದ್ದಂತೆ ಚರ್ಚ್ಗಳಲ್ಲಿ ಬೆಂಕಿ ಆರಿಸಲು ಸೂಚನೆ ಕೊಡುವ ಗಂಟೆ ಬಾರಿಸ್ತಿದ್ರು. ಆದ್ರೆ ಇಲ್ಲಿ ಕವಿ ಆ ಗಂಟೆಯ ನಾದವನ್ನು ನೆಲ್ ಅಂದ್ರೆ ಸಾವಿನ ಗಂಟೆಗೆ ಹೋಲಿಸ್ತಿದ್ದಾರೆ. ಒಂದು ದಿನ ಸಾಯ್ತಿದೆ ಅಥವಾ ಮುಗೀತಿದೆ ಅನ್ನೋ ಸೂಚನೆ ಅದು. ಆಮೇಲೆ ಹಸುಗಳು ನಿಧಾನವಾಗಿ ಹುಲ್ಲುಗಾವಲಿನಿಂದ ಮನೆ ಕಡೆಗೆ ಮರಳುತ್ತಿದ್ದವೆ. ಇಡೀ ದಿನ ಮಣ್ಣಲ್ಲಿ ದುಡಿದು ದಣಿದ ರೈತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ತನ್ನ ಗುಡಿಸಲಿನತ್ತ ಹೋಗ್ತಿದ್ದಾನೆ. ಆಮೇಲೆ ನೋಡಿ, ರೈತ ತನ್ನ ಪಾಡಿಗೆ ತಾನು ಮನೆಗೆ ಹೋದ ಮೇಲೆ ಆ ಇಡೀ ಜಗತ್ತು ಕತ್ತಲಿಗೆ ಮತ್ತು ಕವಿಯ ಒಂಟಿತನಕ್ಕೆ ಒಪ್ಪಿಸಲ್ಪಡುತ್ತೆ. ಲೀವ್ಸ್ ದ ವರ್ಲ್ಡ್ ಟು ಡಾರ್ಕ್ನೆಸ್ ಅಂಡ್ ಟು ಮೀ. ಎಷ್ಟು ಪ್ರಭಾವಶಾಲಿ ಸಾಲು! ಆ ಕತ್ತಲು ಆವರಿಸಿದಂತೆ ಕಣ್ಣಿಗೆ ಕಾಣಿಸ್ತಿದ್ದ ಆ ಹಳ್ಳಿಯ ಸುಂದರ ಪ್ರಕೃತಿ ನಿಧಾನವಾಗಿ ಮರೆಯಾಗ್ತಿದೆ. ಆ ವಾತಾವರಣದಲ್ಲಿ ಎಂತಹ ಗಂಭೀರವಾದ ಮೌನ ಆವರಿಸಿಕೊಳ್ಳುತ್ತೆ ಅಂದ್ರೆ, ಕೇವಲ ಒಂದು ದುಂಬಿಯ ಹಾರಾಟದ ಸದ್ದು ಮತ್ತು ದೂರದಲ್ಲಿರುವ ಕುರಿಗಳ ಕುತ್ತಿಗೆಗೆ ಕಟ್ಟಿರುವ ಗಂಟೆಯ ಸಣ್ಣ ನಾದ ಮಾತ್ರ ಕೇಳಿಸ್ತಿದೆ. ಆ ಮೌನವೇ ಕವಿಯ ಮುಂದಿನ ಆಲೋಚನೆಗಳಿಗೆ ಕ್ಯಾನ್ವಾಸ್ ಆಗುತ್ತೆ. ಆ ನಿಶ್ಶಬ್ದ ಎಷ್ಟಿದೆ ಅಂದ್ರೆ ಸಣ್ಣ ಸಣ್ಣ ಸದ್ದುಗಳು ಕೂಡ ಎದ್ದು ಕಾಣಿಸ್ತಿವೆ. ಇದು ಕವಿಯನ್ನ ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕವಾದ ಆಳವಾದ ಚಿಂತನೆಯ ಜಗತ್ತಿಗೆ ಕರೆದೊಯ್ಯುತ್ತೆ. ಬನ್ನಿ, ಕವಿ ಆ ಸ್ಮಶಾನದ ಒಳಗೆ ಏನೇನು ಗಮನಿಸ್ತಾರೆ ಅಂತ ಮುಂದಿನ ಪದ್ಯದಲ್ಲಿ, ಅಂದ್ರೆ 3 ಮತ್ತು 4ನೇ ನುಡಿಯಲ್ಲಿ ನೋಡೋಣ. ನೀವು ಓದಿ, ನಾನು ವಿವರಿಸ್ತೀನಿ. ಸೇವ್ ದ್ಯಾಟ್ ಫ್ರಮ್ ಯಾಂಡರ್ ಐವಿ ಮ್ಯಾಂಟಲ್ಡ್ ಟವರ್ ದ ಮೋಪಿಂಗ್ ಔಲ್ ಡಸ್ ಟು ದ ಮೂನ್ ಕಂಪ್ಲೇನ್ of such as wandering near her secret bower molest her ancient solitary reign. Beneath those rugged elms that yew trees shade, where heaves the turf in many a mouldering heap, each in his narrow cell forever laid, the rude forefathers of the hamlet. ಇಲ್ಲಿ ಕವಿ ಸ್ವಲ್ಪ ನಾಟಕೀಯವಾಗಿ ಆ ಗೂಬೆಯ ದೃಶ್ಯವನ್ನ ವರ್ಣಿಸಿದ್ದಾರೆ ಅಲ್ವಾ? ಗೂಬೆ ಚಂದ್ರನತ್ರ ಕಂಪ್ಲೇಂಟ್ ಮಾಡ್ತಿದೆ ಅಂತಾರೆ. ಹೌದು, ಇದು ಕವಿಯ ಕಲ್ಪನಾಶಕ್ತಿಯ ಅತ್ಯುತ್ತಮ ಉದಾಹರಣೆ. ಆ ಹಳೆಯ ಬಳ್ಳಿಗಳಿಂದ ಆವೃತವಾದ ಚರ್ಚ್ ಗೋಪುರದ ಮೇಲೊಂದು ಗೂಬೆ ಕೂತಿದೆ. ಕವಿಯ ಹೆಜ್ಜೆ ಸದ್ದಿಗೆ ಆ ಗೂಬೆಯ ಒಂಟಿತನಕ್ಕೆ ಭಂಗ ಬಂದಿದೆ. ತನ್ನ ಪ್ರಾಚೀನ ಸಾಮ್ರಾಜ್ಯಕ್ಕೆ ಯಾರೋ ಬಂದು ತೊಂದರೆ ಕೊಡ್ತಿದಾರಂತ ಆ ಗೂಬೆ ಚಂದ್ರನಿಗೆ ದೂರು ಕೊಡ್ತಿದೆ ಅಂತ ಕವಿ ಕಲ್ಪಿಸಿಕೊಳ್ತಾರೆ. ಇದು ಆ ಜಾಗ ಎಷ್ಟು ನಿರ್ಜನವಾಗಿದೆ, ಎಷ್ಟು ಪಾಳು ಬಿದ್ದಿದೆ ಅನ್ನೋದನ್ನ ಸೂಚಿಸುತ್ತೆ. ಅದಾದ್ಮೇಲೆ ಕವಿಯ ದೃಷ್ಟಿ ನೇರವಾಗಿ ಆ ಮರಗಳ ಕೆಳಗಿರುವ ಸಮಾಧಿಗಳ ಕಡೆ ಹೋಗುತ್ತೆ. ಆ ಎಲ್ಮ್ ಮತ್ತು ಯೂ ಮರಗಳ ಕೆಳಗಿರುವ ಸಣ್ಣ ಸಣ್ಣ ಮಣ್ಣಿನ ಗುಡ್ಡೆಗಳೇ ಆ ಹಳ್ಳಿಯ ಪೂರ್ವಜರ ಸಮಾಧಿಗಳು. ಕವಿ ಅವರನ್ನ ರೂಡ್ ಫೋರ್ ಫಾದರ್ಸ್ ಅಂತ ಕರೀತಾರೆ. ನಮ್ಮ ವೀಕ್ಷಕರು ಇಲ್ಲಿ ಗಮನಿಸಬೇಕು, ರೂಡ್ ಅಂದ್ರೆ ಈಗಿನ ಕಾಲದ ಅರ್ಥದಲ್ಲಿ ಒರಟು ಅಥವಾ ಅಹಂಕಾರಿ ಅಂತ ಅಲ್ಲ. ಹೌದು, ಬದಲಿಗೆ ಸರಳ, ಮುಗ್ಧ ಮತ್ತು ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲದ ಹಳ್ಳಿಗರು ಅಂತ ಅರ್ಥ. ನಿಖರವಾಗಿ ಹೇಳಿದ್ರಿ. ಅವರು ತಮಗಾಗಿ ತೋಡಲಾದ ಆ ಕಿರಿದಾದ ಜಾಗದಲ್ಲಿ, ಅಂದ್ರೆ ಆ ಸಮಾಧಿಯೊಳಗೆ ಶಾಶ್ವತವಾದ ನಿದ್ರೆಗೆ ಜಾರಿದ್ದಾರೆ. ನ್ಯಾರೋ ಸೆಲ್ ಅನ್ನೋ ಪದ
ಆ ಸಮಾಧಿಯ ಇಕ್ಕಟ್ಟಾದ ಜಾಗವನ್ನು ತೋರಿಸುತ್ತೆ. ಬದುಕಿದ್ದಾಗ ಎಷ್ಟೇ ವಿಸ್ತಾರವಾದ ಹೊಲ ಗದ್ದೆಗಳಲ್ಲಿ ಓಡಾಡ್ಕೊಂಡಿದ್ರು ಕೊನೆಗೆ ಎಲ್ಲರಿಗೂ ಸಿಗೋದು ಅದೇ 6 ಅಡಿಯ ಕಿರಿದಾದ ಜಾಗ ಅನ್ನೋ ಕಟು ಸತ್ಯವನ್ನ ಕವಿ ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆ ಶಾಶ್ವತ ನಿದ್ರೆ ಹೇಗಿರುತ್ತೆ? ಅವರು ಮತ್ತೆಂದಾದ್ರೂ ಹೇಳ್ತಾರಾ? ಅದನ್ನೇ ಕವಿ ಮುಂದಿನ 5 ಮತ್ತು 6ನೇ ನುಡಿಯಲ್ಲಿ ಎಳೆಯಾಗಿ ಬಿಚ್ಚಿಡ್ತಾರೆ. ಕೇಳಿ. The breezy call of incense-breathing morn, the swallow twittering from the straw-built sheb, the cock's shrill clarion or the echoing horn, no more shall rouse them from their lowly bed. For them no more the blazing hearth shall burn, or busy housewife ply her evening care. No children run to lisp their sire's return, or climb his knees the envied kiss to share. ಈ ಸಾಲುಗಳು ನಿಜಕ್ಕೂ ಎಂಥವರ ಮನಸ್ಸನ್ನಾದರೂ ಕರಗಿಸುತ್ತವೆ. ಸಾವಿನ ಅಂತಿಮ ಸತ್ಯವನ್ನು ಕವಿ ಇಲ್ಲಿ ನಮ್ಮ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಿದ್ದಾರೆ. ಆ ಹಳ್ಳಿಗರು ಇನ್ನೆಂದೂ ಎಚ್ಚರಗೊಳ್ಳುವುದಿಲ್ಲ. ಮುಂಜಾನೆಯ ತಂಪಾದ ಸುಗಂಧಭರಿತ ಗಾಳಿ ಬೀಸಿದಾಗ, ಹುಲ್ಲಿನ ಮಾಡಿನಿಂದ ಹಕ್ಕಿಗಳು ಚಿಲಿಪಿಲಿಗುಟ್ಟಿದಾಗ, ಬೆಳಗಿನ ಜಾವ ಹುಂಜ ಕೂಗಿದಾಗ ಒಮ್ಮೆಲೆ ಎಚ್ಚರಗೊಳ್ತಾ ಇದ್ದ ಆ ರೈತರು ಈಗ ಎಷ್ಟೇ ದೊಡ್ಡ ಸದ್ದಾದರೂ ಆ ಮಣ್ಣಿನ ಹಾಸಿಗೆಯಿಂದ ಏಳಲು ಸಾಧ್ಯವಿಲ್ಲ. ಸಾವು ಅವರ ದೈನಂದಿನ ಬದುಕಿನ ಎಲ್ಲ ಶಬ್ದಗಳನ್ನು ಒಳಿಸಿ ಹಾಕಿದೆ. ಬರೀ ಪ್ರಕೃತಿಯ ಶಬ್ದಗಳನ್ನಷ್ಟೇ ಅಲ್ಲ, ಅವರ ಕೌಟುಂಬಿಕ ಜೀವನದ ಅದೆಷ್ಟೋ ಸುಂದರ ಕ್ಷಣಗಳನ್ನ ಸಾವು ಕಸಿದುಕೊಂಡಿದೆ ಏನ್ ಗೊತ್ತಾ? ಚಳಿಗಾಲದಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯೊಳಗಿನ ಆ ಬೆಚ್ಚಗಿನ ಒಲೆಯ ಉರಿ, ಗಂಡನಿಗಾಗಿ ಕಾಯುತ್ತಾ ಮನೆಗೆಲಸ ಮಾಡುವ ಹೆಂಡತಿಯ ಆ ಕಾಳಜಿ ಇವರಿಗೆ ಇನ್ನೆಂದೂ ಸಿಗುವುದಿಲ್ಲ. ಅಪ್ಪ ಮನೆಗೆ ಬಂದ ತಕ್ಷಣ ಓಡಿ ಬಂದು ಮುದ್ದಾಗಿ ತೊದಲುತ್ತಾ ಮಾತನಾಡುವ, ಅಪ್ಪನ ಮಡಿಲೇರಿ ಮುತ್ತು ಕೇಳುವ ಮಕ್ಕಳ ಆ ಪ್ರೀತಿ, ಆ ನಗು ಇನ್ಮುಂದೆ ಈ ಸಮಾಧಿಯಲ್ಲಿ ಮಲಗಿರುವವರಿಗೆ ದಕ್ಕುವುದಿಲ್ಲ. ಇದು ಸಾಮಾನ್ಯ ಮನುಷ್ಯನ ಜೀವನದ ಸಣ್ಣ ಸಣ್ಣ ಖುಷಿಗಳನ್ನು ಎಷ್ಟು ಅದ್ಭುತವಾಗಿ ವರ್ಣಿಸುತ್ತೆ ನೋಡಿ. ಬದುಕಿದ್ದಾಗ ಆ ರೈತನಿಗೆ ಇದೇ ದೊಡ್ಡ ಆಸ್ತಿಯಾಗಿತ್ತು. ಆತನ ಹೆಂಡತಿ ಮಕ್ಕಳ ಪ್ರೀತಿಯೇ ಆತನಿಗೆ ಸ್ವರ್ಗವಾಗಿತ್ತು. ಆದ್ರೆ ಸಾವು ಅದೆಲ್ಲವನ್ನೂ ಶಾಶ್ವತವಾಗಿ ಕಿತ್ತುಕೊಂಡಿದೆ. ಈ ಸಾಲುಗಳ ಮೂಲಕ ಕವಿ ಆ ಬಡ ಹಳ್ಳಿಗರ ಜೀವನ ಎಷ್ಟು ಪರಿಪೂರ್ಣವಾಗಿತ್ತು ಅನ್ನೋದನ್ನ ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಖಂಡಿತ. ಆ ಹಳ್ಳಿಗರ ಬದುಕು ಬರೀ ಪ್ರೀತಿ ಮಮತೆಯಿಂದ ಮಾತ್ರ ತುಂಬಿರಲಿಲ್ಲ, ಕಠಿಣ ಪರಿಶ್ರಮದಿಂದಲೂ ಕೂಡಿತ್ತು. ಆ ಬಗ್ಗೆ ಕವಿ ಮುಂದಿನ 7 ಮತ್ತು 8ನೇ ನುಡಿಯಲ್ಲಿ ವಿವರಿಸುತ್ತಾರೆ. Oft did the harvest to their sickle yield, their furrow off the stubborn glebe has broke. How jocund did they drive their team afield, how bowed the woods beneath their steady stroke. Let not ambition mock their useful toil, their homely joys and destiny obscure, nor grandeur here with a disdainful smile, the short and simple annals of the poor. ಇಲ್ಲಿ ಆ ಹಳ್ಳಿಗರ ಕಠಿಣ ಪರಿಶ್ರಮದ ಬಗ್ಗೆ ಅಪಾರವಾದ ಗೌರವ ಎದ್ದು ಕಾಣುತ್ತೆ ಅಲ್ವಾ? ಹೌದು. ಕವಿ ಹೇಳ್ತಾರೆ, ಈ ಹಳ್ಳಿಗರು ತಮ್ಮ ಕುಡುಗೋಲಿನಿಂದ ಎಷ್ಟೋ ಬಾರಿ ಬೆಳೆಗಳನ್ನ ಕಟಾವು ಮಾಡಿದ್ದಾರೆ. ಎಷ್ಟೇ ಕಠಿಣವಾದ ಮಣ್ಣಾಗಿದ್ರೂ ಅದನ್ನ ತಮ್ಮ ನೇಗಿಲಿನಿಂದ ಉಳುತ್ತಿದ್ರು. ಮುಂಜಾನೆ ಎಷ್ಟು ಹುರುಪಿನಿಂದ ಖುಷಿಯಿಂದ ತಮ್ಮ ಎತ್ತುಗಳನ್ನ ಗದ್ದೆಗೆ ಓಡಿಸ್ಕೊಂಡು ಹೋಗ್ತಿದ್ರು. ಕಾಡಿನಲ್ಲಿ ಮರ ಕಡಿಯುವಾಗ ಅವರ ಬಲವಾದ ಪೆಟ್ಟಿಗೆ ಎಷ್ಟೋ ಮರಗಳು ಉರುಳಿ ಬಿದ್ದಿವೆ. ಅವರ ಈ ಶ್ರಮ ಪ್ರಾಮಾಣಿಕವಾಗಿತ್ತು ಮತ್ತು ಈ ದೇಶದ ಆರ್ಥಿಕತೆಗೆ ಅದೇ ಮೂಲಾಧಾರವಾಗಿತ್ತು ಅನ್ನೋದನ್ನ ನಾವು ಮರಿಬಾರ್ದು. ಅದಕ್ಕಾಗಿಯೇ ಕವಿ 8ನೇ ನುಡಿಯಲ್ಲಿ ಒಂದು ಕಟುವಾದ ಎಚ್ಚರಿಕೆಯನ್ನ ಕೊಡ್ತಾರೆ. ಯಾರು ಅಧಿಕಾರ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿರ್ತಾರೋ ಆ ಶ್ರೀಮಂತರು ಈ ಬಡವರ ಪ್ರಾಮಾಣಿಕ ಪರಿಶ್ರಮವನ್ನ ನೋಡಿ ಅಪಹಾಸ್ಯ ಮಾಡಬಾರದು. ಬಡವರ ಜೀವನದ ಕತೆ ಚಿಕ್ಕದಾಗಿರ್ಬೋದು, ಸರಳವಾಗಿರ್ಬೋದು, ಅವರು ಇತಿಹಾಸದ ಪುಟಗಳಲ್ಲಿ ಸೇರದೇ ಇರ್ಬೋದು, ಆದ್ರೆ ಅವರ ಆ ಪುಟ್ಟ ಜೀವನ ಖಂಡಿತವಾಗಿಯೂ ಗೌರವಕ್ಕೆ ಅರ್ಹವಾದದ್ದು. ಅವರ ಬದುಕನ್ನು ಕೀಳಾಗಿ ಕಾಣುವ ಹಕ್ಕು ಯಾರಿಗೂ ಇಲ್ಲ ಅಂತ ಕವಿ ಸ್ಪಷ್ಟಪಡಿಸ್ತಾರೆ. ಇದು ಇಂದಿನ ಕಾಲಕ್ಕೂ ಎಷ್ಟು ಸೂಕ್ತವಾಗಿದೆ ನೋಡಿ. ನಮ್ಮ ಸುತ್ತಮುತ್ತ ಕಟ್ಟಡ ಕಟ್ಟುವ ಕಾರ್ಮಿಕರು, ರಸ್ತೆ ಗುಡಿಸುವವರು, ಹೊಲದಲ್ಲಿ ದುಡಿಯುವ ರೈತರು, ಇವರೆಲ್ಲರ ಶ್ರಮವಿಲ್ಲದೆ ಸಮಾಜ ನಡೆಯಲು ಸಾಧ್ಯವೇ ಇಲ್ಲ. ಆದ್ರೆ ನಾವು ಅವರ ಶ್ರಮಕ್ಕೆ ತಕ್ಕ ಬೆಲೆ ಗೌರವ ಕೊಡ್ತೀವಾ? ಕವಿ ಥಾಮಸ್ ಗ್ರೇ 1751ರಲ್ಲೇ ಈ ಪ್ರಶ್ನೆಯನ್ನು ಎತ್ತಿದ್ರು. ಈಗ ಕವನದ ಅತ್ಯಂತ ಪ್ರಮುಖ ತಿರುಳಿಗೆ ನಾವು ಬಂದಿದ್ದೇವೆ. 9, 10 ಮತ್ತು 11ನೇ ನುಡಿಗಳು. ಈ ಸಾಲುಗಳು ಇಂಗ್ಲಿಷ್ ಸಾಹಿತ್ಯದಲ್ಲೇ ಅತಿ ಹೆಚ್ಚು ಉಲ್ಲೇಖಿಸಲ್ಪಡುವ ಸಾಲುಗಳಾಗಿವೆ. ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟವಾದ ಭಾಗ ಇದು. The boast of heraldry, the pomp of power, and all that beauty, all that wealth e'er gave, awaits alike the inevitable hour. The paths of glory lead but to the grave.
Nor you, ye proud, impute to these the fault, if memory over their tomb no trophies raise, where, through the long-drawn aisle and fretted vault, the pealing anthem swells the note of praise. Can storied urn or animated bust back to its mansion call the fleeting breath? Can honor's voice provoke the silent dust, or flattery soothe the dull cold ear of death? ಇದರ ಆಳವಾದ ಅರ್ಥವನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಈ 3 ನುಡಿಗಳಲ್ಲಿ ಕವಿ ಸಾವಿನೆದುರು ನಾವೆಲ್ಲರೂ ಎಷ್ಟು ಅಸಹಾಯಕರು ಅನ್ನೋದನ್ನ ಅತ್ಯಂತ ಶಕ್ತಿಯುತವಾಗಿ ಹೇಳ್ತಿದ್ದಾರೆ. ದೊಡ್ಡ ವಂಶದಲ್ಲಿ ಹುಟ್ಟಿದೆ ಎಂಬ ಅಹಂಕಾರ, ಕೈಯಲ್ಲಿರುವ ಅಧಿಕಾರದ ದರ್ಪ, ಮೈಮಾಟದ ಸೌಂದರ್ಯ ಮತ್ತು ಅಳೆಯಲಾಗದಷ್ಟು ಸಂಪತ್ತು ಇವೆಲ್ಲವೂ ಕಾಯುತ್ತಿರುವುದು ಆ ಒಂದೇ ಒಂದು ಅನಿವಾರ್ಯವಾದ ಗಳಿಗೆಗಾಗಿ. ಅದೇ ಸಾವು. ದ ಪಾತ್ಸ್ ಆಫ್ ಗ್ಲೋರಿ ಲೀಡ್ ಬಟ್ ಟು ದಿ ಗ್ರೇವ್. ಅಂದ್ರೆ ಕೀರ್ತಿಯ ಹಾದಿಗಳು ಎಷ್ಟೇ ಅದ್ಧೂರಿಯಾಗಿದ್ರೂ ಅವು ಕೊನೆಗೆ ನಮ್ಮನ್ನ ಕರೆದೊಯ್ಯುವುದು ಅದೇ ಸ್ಮಶಾನಕ್ಕೆ. ಸಾವು ಯಾರನ್ನೂ ಬಿಡೋದಿಲ್ಲ. ಶ್ರೀಮಂತನಿಗೂ ಬಡವನಿಗೂ ಸಾವು ಒಂದೇ. ಎಂತಹ ಅದ್ಭುತವಾದ ಸಾಲು ಅಲ್ವಾ? ಹಾಗೆ 10ನೇ ನುಡಿಯಲ್ಲಿ ಕವಿ ಆ ಅಹಂಕಾರಿ ಶ್ರೀಮಂತರಿಗೆ ಇನ್ನೊಂದು ಕಿವಿಮಾತು ಹೇಳ್ತಾರೆ. ಈ ಬಡವರ ಸಮಾಧಿಯ ಮೇಲೆ ದೊಡ್ಡ ದೊಡ್ಡ ಸ್ಮಾರಕಗಳಿಲ್ಲ, ಟ್ರೋಫಿಗಳಿಲ್ಲ, ಅವರ ನೆನಪಿಗಾನಿ ಯಾರೂ ಕಮ್ಮನಿ ಮಿಡಿಯುತ್ತಿಲ್ಲ ಅಂತ ದೂಷಿಸಬೇಡಿ. ಶ್ರೀಮಂತರನ್ನ ದೊಡ್ಡ ದೊಡ್ಡ ಕ್ಯಾಥೆಡ್ರಲ್ ಅಥವಾ ಚರ್ಚ್ಗಳಲ್ಲಿ ವಿಜೃಂಭಣೆಯಿಂದ ದೊಡ್ಡ ಗಾಯಕರ ಹಾಡುಗಳೊಂದಿಗೆ ಹೊಗಳಿಕೆಗಳೊಂದಿಗೆ ಹೂಳ್ಬೋದು. ಆದರೆ ಈ ಬಡವರಿಗೆ ಆ ಭಾಗ್ಯವಿಲ್ಲ. ಅದಕ್ಕಾಗಿ ಅವರನ್ನ ಕೀಳಾಗಿ ಕಾಣಬೇಡಿ. ಹೌದು. ಮತ್ತು 11ನೇ ನುಡಿಯಲ್ಲಿ ಕವಿ ಕೇಳುವ ಪ್ರಶ್ನೆಗಳು ನಮ್ಮ ಅಹಂಕಾರವನ್ನು ಅಲುಗಾಡಿಸುತ್ತವೆ. ಸತ್ತ ಮೇಲೆ ಆ ವ್ಯಕ್ತಿಯ ಬೂದಿಯನ್ನು ಇಡುವ ಕಲಾತ್ಮಕ ಮಡಕೆಗಳಿರಬಹುದು, ಅಥವಾ ಜೀವಂತವಾಗಿ ಕಾಣುವಂತಹ ಮಾರ್ಬಲ್ ಪ್ರತಿಮೆಗಳಿರಬಹುದು. ಅವು ಹಾರಿಹೋದ ಪ್ರಾಣವನ್ನು ಮತ್ತೆ ಆ ದೇಹಕ್ಕೆ ತರಲು ಸಾಧ್ಯವೇ? ಎಷ್ಟೇ ದೊಡ್ಡ ಗೌರವದ ಮಾತುಗಳನ್ನಾಡಿದರೂ, ಹೊಗಳಿಕೆಯ ಸುರಿಮಳೆಗೈದರೂ ಮಣ್ಣಾಗಿ ಹೋದವರನ್ನು ಎಬ್ಬಿಸಬಹುದೇ? ಅಥವಾ ಮುಖಸ್ತುತಿಯ ಮಾತುಗಳಿಂದ ಸಾವಿನ ಆ ತಣ್ಣಗಿನ ಕಿವುಡಾದ ಕಿವಿಯನ್ನು ಒಲಿಸಿಕೊಳ್ಳಲು ಸಾಧ್ಯವೇ? ಖಂಡಿತ ಇಲ್ಲ. ಸಾವು ಮುಖಸ್ತುತಿಗೆ ಬಗ್ಗುವುದಿಲ್ಲ. ಅದು ಎಲ್ಲರನ್ನೂ ನಿಶ್ಶಬ್ದರನ್ನಾಗಿ ಮಾಡುತ್ತದೆ. ನಿಜಕ್ಕೂ ಮೈನವಿರಳಿಸುವ ವಿಚಾರ ಇದು. ಸಾವಿನ ಮುಂದೆ ನಾವೆಲ್ಲರೂ ಶೂನ್ಯ ಅನ್ನೋದು ಅರ್ಥವಾಗುತ್ತೆ. ಬನ್ನಿ ಈಗ ಮುಂದಿನ ಭಾಗ, ಅಂದರೆ 12ರಿಂದ 18ನೇ ನುಡಿಯ ಕಡೆಗೆ ಹೋಗೋಣ. ಕವಿ ಇಲ್ಲಿ ಒಂದು ವಿಭಿನ್ನವಾದ ದೃಷ್ಟಿಕೋನವನ್ನು ನಮ್ಮ ಮುಂದಿಡ್ತಾರಲ್ವಾ? ಹೌದು. ನಾನು ಆ ಭಾಗದ ಕೆಲವು ಪ್ರಮುಖ ಸಾಲುಗಳನ್ನು ಮಾತ್ರ ಓದುತ್ತೇನೆ. Perhaps in this neglected spot is laid some heart once pregnant with celestial fire, hands that the rod of empire might have swayed, or waked to ecstasy the living lyre. Full many a gem of purest ray serene, the dark unfathomed caves of ocean bear. Full many a flower is born to blush unseen, and waste its sweetness on the desert air. Some mute inglorious Milton here may rest, some Cromwell guiltless of his country's blood. ಇಲ್ಲಿ ಕವಿ ಅವಕಾಶಗಳ ಕೊರತೆಯ ಬಗ್ಗೆ ಎಷ್ಟು ಸೊಗಸಾಗಿ ಮಾತಾಡ್ತಾರೆ. ಆ ನಿರ್ಲಕ್ಷ್ಯಕ್ಕೊಳಗಾದ ಸ್ಮಶಾನದಲ್ಲಿ ಮಲಗಿರೋ ಆ ಹಳ್ಳಿಗರಲ್ಲಿ ಎಷ್ಟೋ ಅದ್ಭುತ ಪ್ರತಿಭೆಗಳಿದ್ದಿರಬಹುದು ಅನ್ನೋದು ಕವಿಯ ಆಲೋಚನೆ. ಅವರಲ್ಲಿ ಯಾರಿಗೋ ಒಬ್ರಿಗೆ ಇಡೀ ದೇಶವನ್ನ ಆಳುವ ನಾಯಕತ್ವದ ಗುಣ ಇದ್ದಿರಬಹುದು, ಅಥವಾ ತಮ್ಮ ಸಂಗೀತದಿಂದ ಜನರನ್ನ ಮಂತ್ರಮುಗ್ಧರನ್ನಾಗಿಸುವ ಕಲೆ ಇದ್ದಿರಬಹುದು. ಜಾನ್ ಮಿಲ್ಟನ್ ತರಹದ ಒಬ್ಬ ಮಹಾನ್ ಕವಿ, ಅಥವಾ ಆಲಿವರ್ ಕ್ರಾಮ್ವೆಲ್ನಂತಹ ಪ್ರಬಲ ನಾಯಕ ಆಗುವ ಸಾಮರ್ಥ್ಯ ಅವರಲ್ಲಿ ಇದ್ದಿರ್ಬೋದು. ಆದರೆ ಬಡತನ, ಅಜ್ಞಾನ ಮತ್ತು ಶಿಕ್ಷಣದ ಕೊರತೆಯಿಂದ ಅವರ ಪ್ರತಿಭೆ ಯಾರಿಗೂ ತಿಳಿಯಲೇ ಇಲ್ಲ. ಅವರು ಯಾವ ಕೀರ್ತಿಯೂ ಇಲ್ಲದೆ ಮಣ್ಣಾಗಿ ಹೋದ್ರು, ಮ್ಯೂಟ್ ಇಂಗ್ಲೋರಿಯಸ್ ಆಗಿ ಉಳಿದುಬಿಟ್ರು. ಇದನ್ನ ವಿವರಿಸಲು ಕವಿ ಬಳಸುವ ಆ ಮುತ್ತು ಮತ್ತು ಹೂವಿನ ಹೋಲಿಕೆಗಳು ನನಗೆ ತುಂಬ ಕಾಡಿದ್ವು. ಸಮುದ್ರದ ಆಳದ ಕತ್ತಲೆಯಲ್ಲಿ ಎಷ್ಟೋ ಅಮೂಲ್ಯವಾದ ಹೊಳೆಯುವ ಮುತ್ತುಗಳು ಅಡಗಿರ್ತವೆ, ಆದರೆ ಅವು ಯಾರ ಕಣ್ಣಿಗೂ ಬೀಳೋದೇ ಇಲ್ಲ. ಹಾಗೆ ನಿರ್ಜನವಾದ ಮರುಭೂಮಿಯಲ್ಲಿ ಅಥವಾ ಕಾಡಿನಲ್ಲಿ ಎಷ್ಟೋ ಸುಂದರವಾದ ಹೂವುಗಳು ಅರಳಿ ತಮ್ಮ ಸುಗಂಧವನ್ನು ಆ ಕಾಡಿನ ಗಾಳಿಯಲ್ಲಿ ಬೀರಿ ಯಾರಿಗೂ ಕಾಣದೆ ಉದುರಿ ಹೋಗ್ತವೆ. ಈ ಹಳ್ಳಿಗರ ಪ್ರತಿಭೆಯೂ ಹಾಗೇ ಅಲ್ವಾ? ಜಗತ್ತಿಗೆ ಪರಿಚಯವೇ ಆಗದೆ ಕಮರಿ ಹೋಯಿತು. 100ಕ್ಕೆ 100 ಸತ್ಯ. ಇದನ್ನ ನಾವು ಇವತ್ತಿನ ದಿನಕ್ಕೂ ಅನ್ವಯಿಸಿ ನೋಡ್ಬೋದು. ನಮ್ಮ ಹಳ್ಳಿಗಳಲ್ಲಿ, ಕೊಳಚೆ ಪ್ರದೇಶಗಳಲ್ಲಿ ಎಷ್ಟೋ ಅದ್ಭುತವಾದ ಪ್ರತಿಭೆಗಳಿರ್ತವೆ.
ಉತ್ತಮ ಶಿಕ್ಷಣ, ಸರಿಯಾದ ವೇದಿಕೆ ಸಿಕ್ಕರೆ ಅವರು ದೊಡ್ಡ ವಿಜ್ಞಾನಿಗಳಾಗಬಹುದು, ಕ್ರೀಡಾಪಟುಗಳಾಗಬಹುದು. ಆದರೆ ಬಡತನದಿಂದಾಗಿ ಅವಕಾಶಗಳಿಲ್ಲದೆ ಅವರು ದಿನಗೂಲಿ ನೌಕರರಾಗಿ ಸಣ್ಣ ಪುಟ್ಟ ಕೆಲಸಗಳಲ್ಲೇ ತಮ್ಮ ಜೀವನ ಮುಗಿಸ್ಬಿಡ್ತಾರೆ. ಥಾಮಸ್ ಗ್ರೇ ಅವರ ಈ ಸಾಲುಗಳು ಆ ಪ್ರತಿಯೊಬ್ಬ ಅಜ್ಞಾತ ಪ್ರತಿಭೆಗೂ ಸಲ್ಲುವ ಗೌರವ. ಅದ್ಭುತವಾದ ವಿಶ್ಲೇಷಣೆ. ಆದರೆ ಕವಿ ಮುಂದಿನ 19ರಿಂದ 22ನೇ ನುಡಿಯಲ್ಲಿ ಈ ಅವಕಾಶವಂಚಿತ ಜೀವನದಲ್ಲೂ ಒಂದು ಒಳ್ಳೆಯ ಅಂಶವನ್ನು ಹುಡುಕ್ತಾರೆ. ಆ ಸಾಲುಗಳನ್ನು ಕೇಳೋಣ. Far from the madding crowd's ignoble strife, their sober wishes never learned to stray. Along the cool, sequestered vale of life, they kept the noiseless tenor of their way. ಅಂದ್ರೆ ಇವರಿಗೆ ಕೀರ್ತಿ ಸಿಗ್ಲಿಲ್ಲ ನಿಜ, ಆದ್ರೆ ಇವರು ಕೆಟ್ಟ ಕೆಲಸಗಳಿಂದಲೂ ದೂರ ಉಳಿದ್ರು ಅಂತ ಕವಿ ಹೇಳ್ತಾರಲ್ವಾ? ನಿಖರವಾಗಿ. ಈ ಹಳ್ಳಿಗರು ಸಮಾಜದ ಭ್ರಷ್ಟಾಚಾರ, ಹುಚ್ಚು ಮಹತ್ವಾಕಾಂಕ್ಷೆಗಳು ಮತ್ತು ಪೈಪೋಟಿಯಿಂದ ಬಹಳ ದೂರವಿದ್ದರು. ಫಾರ್ ಫ್ರಮ್ ದ ಮ್ಯಾಡಿಂಗ್ ಕ್ರೌಡ್ ಎಂಬ ಜಗತ್ಪ್ರಸಿದ್ಧ ಸಾಲು ಬರುವುದು ಇಲ್ಲಿಯೇ. ಈ ಹಳ್ಳಿಗರ ಜೀವನ ತುಂಬಾ ಸರಳವಾಗಿತ್ತು, ಅವರ ಆಸೆಗಳು ಮಿತವಾಗಿದ್ವು. ಆ ಸರಳತೆಯೇ ಅವರನ್ನ ದೊಡ್ಡ ಅಪರಾಧಗಳನ್ನು ಮಾಡುವುದರಿಂದ, ಅಧಿಕಾರಕ್ಕಾಗಿ ರಕ್ತಪಾತ ಮಾಡುವುದರಿಂದ ಕಾಪಾಡಿತು. ಹೌದು, ಅವರಿಗೆ ದೊಡ್ಡ ಕೀರ್ತಿ, ಸಿಂಹಾಸನ ಸಿಗಲಿಲ್ಲ. ಆದರೆ ಅದೇ ಸಮಯದಲ್ಲಿ ಅವರು ಯಾವುದೇ ದೇಶದ್ರೋಹದ ಕೆಲಸ ಮಾಡಲಿಲ್ಲ, ಯಾರನ್ನೂ ವಂಚಿಸಲಿಲ್ಲ ಎಂಬುದು ಇಲ್ಲಿನ ಬಹುದೊಡ್ಡ ಸಮಾಧಾನ. ಅವರದ್ದು ನಿಶ್ಶಬ್ದವಾದ ಆದರೆ ನೆಮ್ಮದಿಯ ಬದುಕು. ಬನ್ನಿ ಈಗ ಕವನದ ಕೊನೆಯ ಘಟ್ಟದ ಕಡೆ ಹೋಗೋಣ. 23ರಿಂದ 29ನೇ ನೋಡಿ. ಇಲ್ಲಿ ಕವಿ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಸ್ವಂತ ಸಾವಿನ ಬಗ್ಗೆ ಕಲ್ಪಿಸ್ಕೊಳ್ತಾನೆ. For thee, who mindful of the unhonored dead, dost in these lines their artless tale relate, if chance by lonely contemplation led, some kindred spirit shall inquire thy fate. Haply some hoary-headed swain may say, oft have we seen him at the peep of dawn, brushing with hasty steps the dews away, to meet the sun upon the upland lawn. ಕವಿ ತನ್ನ ಸಾವಿನ ಬಗ್ಗೆ ಏನು ಯೋಚಿಸ್ತಾರೆ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಇಲ್ಲಿ ಕವಿ ಈ ಬಡ ಹಳ್ಳಿಗರ ಬಗ್ಗೆ ಇಷ್ಟೆಲ್ಲ ಬರ್ದನಲ್ಲ, ನಾಳೆ ತಾನು ಸತ್ತ ಮೇಲೆ ತನ್ನ ಬಗ್ಗೆ ಜನ ಏನಂತಾರೆ ಅಂತ ಯೋಚಿಸ್ತಾನೆ. ತಾನು ಸತ್ತ ಮೇಲೆ ಈ ಹಳ್ಳಿಯ ಯಾವುದಾದ್ರೂ ಒಬ್ಬ ಬಿಳಿಕೂದಲಿನ ಮುದುಕ ತನ್ನ ಬಗ್ಗೆ ಮಾತನಾಡಿಕೊಳ್ಬಹುದು ಅಂತ ಕಲ್ಪಿಸಿಕೊಳ್ತಾನೆ. ಆ ಮುದುಕ ಹೇಳ್ತಾನೆ, ಆ ಕವಿ ಮುಂಜಾನೆ ಬೇಗ ಎದ್ದು ಹುಲ್ಲಿನ ಮೇಲಿದ್ದ ಇಬ್ಬನಿಯನ್ನ ಸರಿಸುತ್ತಾ ನಡೀತಿದ್ದ. ಅವನು ಪ್ರಕೃತಿಯನ್ನು ತುಂಬಾ ಪ್ರೀತಿಸುತ್ತಿದ್ದ, ಮರದ ಕೆಳಗೆ ಒಂಟಿಯಾಗಿ ಕುಳಿತು ಏನನ್ನೋ ಯೋಚಿಸ್ತಿದ್ದ. ಅವನು ಸ್ವಲ್ಪ ದುಃಖಿತನಾಗಿದ್ದಂತೆ ಕಾಣುತ್ತಿದ್ದ. ಆದ್ರೆ ಒಂದು ದಿನ ಬೆಳಗ್ಗೆ ಅವನು ಆ ಬೆಟ್ಟದ ಕಡೆಗೂ ಬರಲಿಲ್ಲ, ಮರದ ಕೆಳಗೂ ಇರಲಿಲ್ಲ. ಮಾರನೇ ದಿನವೂ ಅವನು ಕಾಣಿಸಲಿಲ್ಲ. ಆಮೇಲೆ ಅವನ ದೇಹವನ್ನು ಇದೇ ಸ್ಮಶಾನಕ್ಕೆ ತಂದು ಹೂಳಿದ್ರು ಅಂತ ಆ ಹಳ್ಳಿಯ ಜನರು ತನ್ನನ್ನು ಒಬ್ಬ ಸಾಮಾನ್ಯ ಪ್ರಕೃತಿ ಪ್ರೇಮಿ ಎಂದು ನೆನಪಿಸಿಕೊಳ್ತಾರೆ ಅಂತ ಕವಿ ಇಲ್ಲಿ ವಿವರಿಸ್ತಾನೆ. ಕವಿ ತನ್ನ ಬಗ್ಗೆ ತಾನೇ ಎಷ್ಟೊಂದು ವಿನಮ್ರವಾಗಿ ಯೋಚಿಸಿದ್ದಾನೆ ಅಲ್ವಾ? ಮತ್ತು ಕಡೆಯದಾಗಿ ಕವನದ ಅಂತಿಮ ನುಡಿ ಅಂದ್ರೆ ದಿ ಎಪಿಟಾಫ್, ಸಮಾಧಿ ಲೇಖನ. ಕವಿಯ ಸಮಾಧಿಯ ಕಲ್ಲಿನ ಮೇಲೆ ಏನಂತ ಬರೆದಿರುತ್ತೆ ಅನ್ನೋದನ್ನ ಅವನೇ ಬರೆದಿದ್ದಾನೆ. ಆ ಸಾಲುಗಳನ್ನು ಓದಿ. He rests his head upon the lap of earth, a youth to fortune and to fame unknown. Fair signs frowned not on his humble birth, and melancholy marked him for her own. Large was his bounty, and his soul sincere. Heaven did a recompense as largely send. He gave to misery all he had, a tear. He gained from heaven, 'twas all he wished, a friend. ಈ ಎಪಿಟಾಫ್ ಅನ್ನು ಗಮನಿಸಿದ್ದರೆ ಕವಿ ತನ್ನನ್ನು ತಾನು ಹೇಗೆ ಗುರುತಿಸಿಕೊಳ್ಳಲು ಇಷ್ಟಪಡುತ್ತಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಅವನು ನಾನೊಬ್ಬ ದೊಡ್ಡ ಕವಿ ಅಂತ ಎಲ್ಲೂ ಹೇಳಿಕೊಂಡಿಲ್ಲ. ಬದಲಿಗೆ ಅವನು ಸಂಪತ್ತು ಮತ್ತು ಕೀರ್ತಿಯನ್ನು ಬಯಸದ ಭೂತಾಯಿಯ ಮಡಿಲಲ್ಲಿ ಮಲಗಿರುವ ಒಬ್ಬ ಸಾಮಾನ್ಯ ಯುವಕ. ಅವನಿಗೆ ಜ್ಞಾನದ ಒಲವಿತ್ತು, ಆದ್ರೆ ಅವನು ಸ್ವಲ್ಪ ದುಃಖಿಯಾಗಿದ್ದನು. ಅವನು ಬಹಳ ದಯಾಮಯಿ, ಬೇರೆಯವರ ಕಷ್ಟಗಳಿಗೆ ಮಿಡಿಯುವ ಹೃದಯ ಹೊಂದಿದ್ದನು. ಹಿ ಗೇವ್ ಟು ಮಿಸ್ರಿ ಆಲ್ ಹಿ ಹ್ಯಾಡ್, ಅ ಟಿಯರ್. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಕರುಳೆಯಲ್ಲಿ ಅಪಾರ ನಂಬಿಕೆ ಇಟ್ಟಿದ್ದನು. ಅವನ ಗುಣ ದೋಷಗಳೇ ಏನೇ ಇದ್ರೂ ಅದೆಲ್ಲವನ್ನು ದೇವರ ಮಡಿಲಿಗೆ ಒಪ್ಪಿಸಿ ಶಾಂತಿಯಿಂದ ಮಲಗಿದ್ದಾನೆ ಎಂದು ತನ್ನನ್ನು ತಾನು ಬಣ್ಣಿಸಿಕೊಂಡಿದ್ದಾನೆ. ಎಂತಹ ಅದ್ಭುತವಾದ ಮುಕ್ತಾಯ! ನಮ್ಮ ಜೀವನದ ಸತ್ಯವನ್ನು, ಬದುಕಿನ ನಶ್ವರತೆಯನ್ನು ಮತ್ತು ಸಾಮಾನ್ಯ ಮನುಷ್ಯನ ಘನತೆಯನ್ನು ಥಾಮಸ್ ಗ್ರೇ ಅವರು ಈ ಕವನದಲ್ಲಿ ಕಟ್ಟಿಕೊಟ್ಟಿರುವ ರೀತಿ ನಿಜಕ್ಕೂ ಅವಿಸ್ಮರಣೀಯ. ಈ ಕವನ ಕೇವಲ ಸಾವಿನ ಬಗ್ಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಮನುಷ್ಯನ ಜೀವನದ ಘನತೆಯ ಬಗ್ಗೆ ಮಾತನಾಡುತ್ತದೆ. ಹಣ,
ಅಂತಸ್ತುಗಳಿಗಿಂತ ನಮ್ಮ ಸರಳತೆ, ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಮುಖ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೌದು. If you like this explanation, kindly subscribe to this YouTube channel for more English literature lectures.